क्रॉस आगे सर प्लीज सामने जाए तो ನಮ್ಮ ಶಾಸಕರು ಈ ಬಡಾವಣೆಗೆ ಪ್ರತಿಯೊಂದು ವಿಷಯ ಅರ್ಥ ಮಾಡಿಕೊಂಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ BSNL ಏನು ಶ್ರೀಮಂತ ಸಂಘದ ಆ ಸಂಘದ ಪರವಾಗಿ ಅವರಿಗೆ ಮೊದಲ ಬಾರಿಗೆ BSNL ಭಾಗವಹಿಸಿರುವಂಥ ಡಾಕ್ಟರ್ ಶರಣಪ್ಪ SD ಸಾಹೇಬ್ರು ಮೊದಲ ಬಾರಿಗೆ BSNL ನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಜೊತೆಗೆ ಮಾನ್ಯ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅವರಿಗೆ ಭಾಗವಹಿಸಿದ ಆತ್ಮೀಯ ಮಿತ್ರರ ನಂಬರ ಶ್ರೀಯವರೇ, ನಮ್ಮ ಮಧುರೆಯವರೇ, ಎಲ್ಲ ಆತ್ಮೀಯ ಗಣೇಶ್ ವೈದ್ಯರಿ ಅವರೇ, ಆತ್ಮೀಯ ಎಲ್ಲ ಹಿರಿಯ ಮಿತ್ರರೇ, ಈ ಬಡಾವಣೆಯ ಏನು ಆಗಿರ್ತೇವೆ ಸಮಯ ಭಾವ ಇದೆ, ನಾನು ಮಾತಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲ ಆಪರೇಷನ್ ಮಾಡ್ಕೊಂಡು ದಯಮಾಡಿ ಕ್ಷಮಿಸಬೇಕು. ಭಾಳ ವಿಶೇಷವಾಗಿರ್ತಕ್ಕಂಥ ಮಹಾತ್ಮರ ದಿನ ಇವತ್ತು. ಈ ದೇಶಕ್ಕೆ ಅಪಾರವಾಗಿರ್ತಕ್ಕಂಥ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾತ್ಮರ ಸಾಲಿನಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ಮಹಾತ್ಮ ಸಾಧ್ಯ ಜ್ಞಾನೋದಯವಾಗಿ ದೇಶಕ್ಕೆಲ್ಲ ಜಗತ್ತಿಗೆ ವಿಶ್ವಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮಹಾತ್ಮ ಗೌತಮ್ ಬುದ್ಧನ ಜಯಂತಿಯನ್ನು ನಮ್ಮ ಈ ಬಡಾವಣೆಯವರು ಸುಮಾರು ಭಾವನೆಗಳೆಲ್ಲ ಆಚರಣೆ ಮಾಡ್ತಾ ಇದ್ದಾರೆ. ನಾನು ಕೂಡ ಯಾವತ್ತೂ ಕೂಡ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ದೇಶಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಸವಣ್ಣವರು ಕೂಡ ಹಿಂದೆ ಬುದ್ಧನ ಕಾಲದಲ್ಲಿ ಎಲ್ಲ ಭಿಕ್ಷುಗಳನ್ನು ಸಮುದಾಯವನ್ನು ಏನು ಅನುಭವ ಮಂಟಪತ್ತು, ಅದೇ ಪ್ರಕಾರ ಬಸವಣ್ಣವರ ಕಾಲದಲ್ಲಿ ಕೂಡ ಅನುಭವ ಮಂಟಪದ ಮೂಲಕ ಒಳ್ಳೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಕಾರಣ ಇವತ್ತು ಈ ಬಡಾವಣೆಯಲ್ಲಿ ಬಹಳ ವಿಶೇಷವಾಗಿ ಕಿಶೋರ್ ಗಾಯಕ್ವಾಡ್ ಮತ್ತು ಸಂಗಡಿಗರು ಬುದ್ಧ, ಬಸವ, ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತಿದ್ದಾರೆ. ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾವತ್ತೂ ತಾವು ಹೇಳಿರ್ತಕ್ಕಂಥ ಕಾರ್ಯಕ್ರಮದ ಅಡಿಯಲ್ಲಿ ನಾನು ಯಾವತ್ತೂ ಸಿದ್ಧರಿದ್ದೇನೆ. ಕೆಲಸ ಕೂಡ ಆಗಿದೆ. ನಾನು ಎಲ್ಲರಿಗೂ ಬಂದು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಡಿಪಾರ್ಟ್ಮೆಂಟ್ನ ದಕ್ಷ ಅಧಿಕಾರಿಗಳು ಅವರು ಇವತ್ತಿನ ವೇದಿಕೆಯಲ್ಲಿ ಸನ್ಮಾನಗೊಳ್ತಾ ಇದ್ದಾರೆ. ಗೌರವ ನೀಡಬೇಕಂತ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ತುಂಬ ಅರ್ಥಪೂರ್ಣವಾಗಿರುವ ಮತ್ತು ಒಂದು ಶಾಂತ, ಸುಭದ್ರ ಸಹಬಾಳು ಸಾರುವ ಮಹಾನ್ 3 ವ್ಯಕ್ತಿಗಳ ಜಯಂತಿಯನ್ನು ಸಂಯುಕ್ತ ಒಗ್ಗಟ್ಟಿನಲ್ಲಿ ಒಂದೇ ದಿನ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಜಯಂತ್ಯೋತ್ಸವದ ವೇದಿಕೆ ಮೇಲೆ ಆಸೀನರಾಗಿರುವ ಸ್ಥಳೀಯ ಶಾಸಕರಾಗಿರುವ ಜನಪ್ರಿಯ ನಾಯಕರಾಗಿರುವ ಶ್ರೀ ಯಲ್ಲಪ್ಪ ಪಾಟೀಲ್ ಸರ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಮಾನ್ಯರೇ, ವೇದಿಕೆ ಮುಂಭಾಗ ಆಸೀನರಾಗಿರುವ ಎಲ್ಲ ಗೌರವಾನ್ವಿತರೇ ಮತ್ತು ವಿಶೇಷವಾಗಿ ಈ ದಿನ ಭೀಮರತ್ನ ಪ್ರಶಸ್ತಿ ಪಡೆದ ಎಲ್ಲ ಸೈನಿಕ ಮತ್ತು ಆರಕ್ಷಕ ಮಿತ್ರರೇ, ತುಂಬ ಸಂತೋಷ ಆಗುತ್ತೆ. ಒಂದು ಎಲ್ಲರಲ್ಲಿ ವಿನಂತಿ ಏನಂತಂದರೆ, ಗೌತಮ್ ಬುದ್ಧರಿರ್ಬೋದು, ವಿಶ್ವಗುರು ಬಸವಣ್ಣರವರಿರ್ಬೋದು, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರಿರ್ಬೋದು, ಅವರ ವಿಚಾರಗಳು, ಆದರ್ಶಗಳು ನಮ್ಮೆಲ್ಲರ ಬಾಳನ್ನು, ಬದುಕನ್ನು ಹಸನಾಗಿಸಲಿಕ್ಕೆ ಮಾದರಿಯಾಗಿದೆ. ಪ್ರತಿದಿನ ನಮಗೆ ಅವರ ಆದರ್ಶಗಳು ಪ್ರೇರಣೆಯನ್ನು ನೀಡುತ್ತೆ. ಒಂದು ವಿನಂತಿ ಏನಂತಂದರೆ, ಈ ಅವರ ಆಚಾರ ವಿಚಾರಗಳು ಅದು ನಮಗೆ ಸಹಾಯ ಆಗಬೇಕಾದ್ರೆ ಅವರ ತತ್ವಗಳನ್ನು ನಾವು ದಿನನಿತ್ಯದ ಜೀವನದಲ್ಲಿ ಪಾಲನೆ ಮಾಡಬೇಕು.
ಗೌತಮ ಬುದ್ಧರ ಶಾಂತಿಯ ಮಂತ್ರ, ವಿಶ್ವಗುರು ಬಸವಣ್ಣನವರ ಸಮಾನತೆಯ ಮಂತ್ರ, ಅದರ ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ನ್ಯಾಯಕ್ಕೆ ಯಾವಾಗಲೂ ಹೋರಾಡುವಂತಹ ಒಂದು ಮಂತ್ರ. ಇವುಗಳನ್ನು ನಾವು ದಿನನಿತ್ಯದ ಜೀವನದಲ್ಲಿ ಮಾಡಿದರೆ ನಮ್ಮ ಮನೆ ಮತ್ತು ನಮ್ಮ ಮನಸ್ಸು ಶಾಂತ ರೀತಿಯಿಂದಿರುತ್ತೆ, ನೆಮ್ಮದಿಯಿಂದಿರುತ್ತೆ. ನಮ್ಮ ಮನೆ ಮತ್ತು ಮನಸ್ಸು ಶಾಂತ ರೀತಿಯಿಂದಿದ್ದರೆ ಸಮಾಜ ಶಾಂತಿಯುತ ಆಗುತ್ತೆ ಮತ್ತು ನಮ್ಮ ಪೊಲೀಸರಿಗೆ ಮತ್ತು ಸೈನಿಕರಿಗೆ ಎಲ್ಲರಿಗೂ ಕೆಲಸ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಅದಲ್ಲದೆ ಇವರ ಒಂದು ತತ್ವಗಳನ್ನು ನಾವು ಮಾಡಿದರೆ ಭಯವಿಲ್ಲದ ಸಮಾಜ, ಭೇದ ಭಾವವಿಲ್ಲದ ಸಮಾಜ ಮತ್ತು ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಪೂರಕವಾಗುವ ಒಂದು ಸಮಾಜವನ್ನು ನಿರ್ಮಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನೆರೆದಿರುವ ಎಲ್ಲ BSNL ಸಾರ್ವಜನಿಕ ಕ್ಷೇತ್ರದಲ್ಲಿ ಆರಕ್ಷಕ ಇಲಾಖೆಯಿಂದ, ಅದರಲ್ಲಿ ವಿಶೇಷವಾಗಿ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಆಶ್ವಾಸನೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಭಯವಿಲ್ಲದ, ಭೇದ ಭಾವವಿಲ್ಲದ ಭವಿಷ್ಯಕ್ಕೆ ಆದರ್ಶಗಳನ್ನು ಸಾರಿದ್ದಾರೆ. ಆ ಆದರ್ಶಗಳನ್ನು ಅವರು ಪಾಲನೆ ಮಾಡುವ ಮಕ್ಕಳನ್ನು ಬೆಳೆಸಿ ಪೋಷಿಸಿ, ನೀವು ತಮ್ಮ ಕುಟುಂಬಕ್ಕೆ ನೀವೇ ಒಂದು ದೀಪವನ್ನು ಬೆಳಗುವ ರೀತಿ ಆಗುತ್ತೆ. ತಮ್ಮ ದೀಪ ತಾವು ಬೆಳಗುವ ಒಂದು ಮಕ್ಕಳ ರೂಪದಲ್ಲಿ ಬೆಳಗುವ ದೀಪ ನಿಮ್ಮ ಮನೆಗಷ್ಟೇ ಬೆಳಕಾಗಲ್ಲ, ಇಡೀ ಸಮಾಜಕ್ಕೆ, ದೇಶಕ್ಕೆ ಬೆಳಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ತಮ್ಮೆಲ್ಲರ ಮಕ್ಕಳಿಗೆ ಮೂಲ ಭವಿಷ್ಯವಾಗಲಿ ಮತ್ತು BSNL ಲೇಔಟ್ನ ಎಲ್ಲ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಯವರಿಗೆ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಂದು ಸಲ ಬುದ್ಧ ಜಯಂತಿಯ ಶುಭಾಶಯವನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.